ನಮಸ್ಕಾರ ಗೆಳೆಯರೇ. ಗನ್ ಪೌಡರ್ ಇಲ್ಲದೆ ಕೆಲಸ ಮಾಡುವ, ಅದರ ವೇಗ ಯಾವುದೇ ಶತ್ರುವಿನ ರಕ್ಷಣೆಯನ್ನ ನಿಷ್ಪ್ರಯೋಜಕವಾಗಿಸುವ ಮತ್ತು ಯಾವುದೇ ಗುರಿಯನ್ನ ಕಣ್ಣು ಮಿಟುಕಿಸುವುದರೊಳಗೆ ನಾಶಪಡಿಸುವ ಆಯುಧವನ್ನ ನೀವು ನೋಡಿದ್ದೀರಾ? 2025 ಬರ್ತಾ ಇದ್ದಂತೆ ಭಾರತವು ತನ್ನ ಅತ್ಯಂತ ಶಕ್ತಿಶಾಲಿ ಆಯುಧವಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೈಲ್ ಗನ್ ಅನ್ನ ಪ್ರದರ್ಶಿಸಿದೆ. ಗೆಳೆಯರೇ, ಇದು ಯಾವುದೇ ನಾರ್ಮಲ್ ಗನ್ ಅಲ್ಲ. ಇದು ಯುದ್ಧ ಭೂಮಿಯಲ್ಲಿ ಭಾರತವನ್ನು ಅಜೇಯವಾಗಿಸುವ ಶಕ್ತಿ. ಡಿಫೆನ್ಸ್ ಎಕ್ಸ್ಪೋ 2025ರಲ್ಲಿ ಈ ಆಯುಧವನ್ನ ಭಾರತವು ಜಗತ್ತಿಗೆ ಪ್ರಸ್ತುತಪಡಿಸುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಈ ರೈಲ್ ಗನ್ ಕೇವಲ ತಾಂತ್ರಿಕ ಜಿಗಿತವಲ್ಲ, ಇದರ ಬದಲಿಗೆ ಇದು ಭಾರತದ ಸ್ವಾವಲಂಬನೆ ಮತ್ತು ಮಿಲಿಟರಿ ಶಕ್ತಿಯ ಜೀವಂತ ಪುರಾವೆಯಾಗಿದೆ. ಇದರ ಅದ್ಭುತ ವೇಗ, ಪರಿಣಾಮ ಮತ್ತು ನಿಖರತೆಯು ಪ್ರಪಂಚದಾದ್ಯಂತ ರಕ್ಷಣಾ ತಜ್ಞರನ್ನ ಯುದ್ಧದ ಭವಿಷ್ಯ ಹೇಗಿರ್ತದೆ ಅನ್ನೋದರ ಬಗ್ಗೆ ಯೋಚಿಸುವಂತೆ ಮಾಡಿದೆ. ಈಗ ಪ್ರಶ್ನೆ, ಈ ಆಯುಧ ಎಷ್ಟು ಅಪಾಯಕಾರಿ ಅನ್ನೋದರ ಬಗ್ಗೆ ಅಲ್ಲ, ಭಾರತ ಅದನ್ನು ಹೇಗೆ ಸಾಧ್ಯಗೊಳಿಸಿತ್ತು, ಈ ರೈಲ್ ಗನ್ ಶತ್ರುಗಳ ರಕ್ಷಣಾ ವ್ಯವಸ್ಥೆಯನ್ನ ಹೇಗೆ ನಾಶಪಡಿಸುತ್ತದೆ ಮತ್ತು ಯುದ್ಧ ಭೂಮಿಯಲ್ಲಿ ಭಾರತವನ್ನು ಹೇಗೆ ಮುಂಚೂಣಿಯಲ್ಲಿರಿಸುತ್ತದೆ ಅನ್ನೋದು. ಸೊ ಬನ್ನಿ ಗೆಳೆಯರೇ, ಈ ಅದ್ಭುತ ಆಯುಧದ ಕಥೆಯನ್ನು ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಭಾರತದ ಈ ಅದ್ಭುತ ಆಯುಧಕ್ಕಾಗಿ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಸೊ ಗೆಳೆಯರೇ, ಇವತ್ತಿಗೆ ಭಾರತದ ರಕ್ಷಣಾ ಶಕ್ತಿ ಹೊಸ ಯುಗವನ್ನ ಪ್ರವೇಶಿಸಿದೆ. ಹಾಗೂ ಇದಕ್ಕೆ ದೊಡ್ಡ ಪುರಾವೆ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೈಲ್ ಗನ್. ಇದು ಯಾವುದೇ ಸಾಮಾನ್ಯ ಗನ್ ಅಲ್ಲ, ಬದಲಿಗೆ ಭವಿಷ್ಯದ ಆಯುಧವಾಗಿದ್ದು ಭಾರತಕ್ಕೆ ಯುದ್ಧ ಭೂಮಿಯಲ್ಲಿ ಇದು ವಿಶೇಷ ಪ್ರಯೋಜನವನ್ನ ನೀಡಲಿದೆ. ನೀವು ಈಗ ಯೋಚನೆ ಮಾಡ್ತಾ ಇರಬಹುದು, ಅಲ್ಲ ಇದು ಅಂತಹದ್ದೇನಾಗಿದೆ, ಈ ಟ್ರೆಡಿಷನಲ್ ಗನ್ಗಳಿಗಿಂತ ಇದು ಎಷ್ಟು ಭಿನ್ನವಾಗಿದೆ ಅಂತ. ಆದ್ದರಿಂದ ಗೆಳೆಯರೇ, ಗನ್ ಪೌಡರ್ ಇಲ್ದೇನೆ ಇದನ್ನ ಚಲಾಯಿಸಬಹುದು ಅನ್ನೋದನ್ನ ಒಮ್ಮೆ ನೀವು ಊಹಿಸಿ ನೋಡಿ. ಎಂತ ಒಂದು ಗನ್ ಇದಾಗಿದೆ ಅಂದ್ರೆ ಇದರ ವೇಗ ಈಗಿನ ಟ್ರೆಡಿಷನಲ್ ಆಯುಧಕ್ಕಿಂತ ಹಲವು ಪಟ್ಟು ವೇಗವಾಗಿರಲಿದ್ದು ಕೆಲವು ಸೆಕೆಂಡುಗಳಲ್ಲಿ ಅದು ಶತ್ರುವನ್ನ ನಾಶ ಮಾಡ್ತದೆ. ಹೌದು ಗೆಳೆಯರೇ, ಇದು ಕನಸಲ್ಲ, ಇದು ನಮ್ಮ ಭಾರತೀಯ ರಕ್ಷಣಾ ಸಂಶೋಧನಾ ಸಂಸ್ಥೆಯ ಅಂದ್ರೆ DRDOನ ಅತ್ಯಂತ ಆಧುನಿಕ ತಂತ್ರಜ್ಞಾನ. ಹಾಗೂ ಈ ಆಯುಧ ವಿದ್ಯುತ್ ಶಕ್ತಿಯನ್ನ ಬಳಸುತ್ತದೆ. ಇದು 2 ಸಮಾನಾಂತರ ಧಾತುವಿನ ರೈಲನ್ನು ಹೊಂದಿದ್ದು ಅವುಗಳ ನಡುವೆ ಒಂದು ಚೆಂಡನ್ನು ಇರಿಸಲಾಗ್ತದೆ. ಈ ರೈಲ್ಗಳ ಮೂಲಕ ಹೆಚ್ಚಿನ ವಿದ್ಯುತ್ ಪ್ರವಾಹ ಹಾದು ಹೋದಾಗ ವಿದ್ಯುತ್ ಕಾಂತಿಯ ತಳ್ಳುವಿಕೆಯು ಉತ್ಪತ್ತಿಯಾಗ್ತದೆ ಹಾಗೂ ಅದು ಆ ಚೆಂಡನ್ನ ಅತಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ. ಈ ತಂತ್ರಜ್ಞಾನದಲ್ಲಿ ಟ್ರೆಡಿಷನಲ್ ಗನ್ ಪೌಡರ್ ಅಥವಾ ಸ್ಫೋಟಕಗಳ ಅಗತ್ಯವಿಲ್ಲ. ಇದು ವೇಗವಾಗಿ ಮತ್ತು ಮಾರಕವಾಗಿರುವುದು ಅಷ್ಟೇ ಅಲ್ಲದೆ ಅಗ್ಗದ ಮತ್ತು ಸುರಕ್ಷಿತವಾಗಿಸುತ್ತದೆ. ಈ ತಂತ್ರಜ್ಞಾನವನ್ನು ಭಾರತವು ಡಿಫೆನ್ಸ್ ಎಕ್ಸ್ಪೋ 2025ರಲ್ಲಿ ಇಡೀ ಜಗತ್ತಿನ ಮುಂದೆ ಪ್ರಸ್ತುತಪಡಿಸುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಟ್ರೆಡಿಷನಲ್ ಶಸ್ತ್ರಾಸ್ತ್ರಗಳಿಗಿಂತ ಭಿನ್ನವಾಗಿರುವ ಇದರ ವೇಗ, ಪರಿಣಾಮ ಮತ್ತು ಅದರ ಕಾರ್ಯವ್ಯವಸ್ಥೆಯು ಪ್ರಪಂಚದಾದ್ಯಂತದ ರಕ್ಷಣಾ ತಜ್ಞರನ್ನು ಕೂಡ ಅಚ್ಚರಿಗೊಳಿಸಿದೆ. ಇತರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದ ತಂತ್ರಜ್ಞಾನವು ಈಗ ಭಾರತವು ರಕ್ಷಣಾ ಉತ್ಪನ್ನಗಳ ಗ್ರಾಹಕ ಅಷ್ಟೇ ಅಲ್ಲದೆ ಅದು ತಯಾರಕ ಮತ್ತು ರಫ್ತುದಾರನಾಗುವತ್ತ ವೇಗವಾಗಿ ಸಾಗ್ತಾ ಇದೆ ಅನ್ನೋದನ್ನ ಸಾಬೀತುಪಡಿಸಿದೆ. ಇದರಿಂದ ಹಾರುವ ಶೆಲ್ಗಳ ವೇಗ ಸಾಮಾನ್ಯವಾಗಿ ಸೆಕೆಂಡಿಗೆ 800ರಿಂದ 1200 ಮೀಟರ್ಗಳಿಗೆ ಸೀಮಿತವಾಗಿರ್ತದೆ. ಆದರೆ ಭಾರತ ಈಗ ಈ ಮಿತಿಯನ್ನು ಮುರಿಯಲಿದ್ದು ನಮ್ಮ ಪ್ರಯೋಗಾಲಯದಲ್ಲಿ ಇದನ್ನ ಸೆಕೆಂಡಿಗೆ 2000 ಮೀಟರ್ ವೇಗದಲ್ಲಿ ಶೆಲ್ಗಳನ್ನು ಹಾರಿಸಬಹುದಾದ ಸಿಸ್ಟಮ್ ಅನ್ನ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇಂತಹ ಹೆಚ್ಚಿನ ವೇಗದಿಂದಾಗಿ ರೈಲ್ ಗನ್ನಿಂದ ಹಾರಿಸಲಾದ ಈ ಶೆಲ್ಗಳು ಶತ್ರುಗಳ ಭಾರಿ ಶಸ್ತ್ರಸಜ್ಜಿತ ವಾಹನಗಳು, ಹಡಗುಗಳು ಮತ್ತು ಕ್ಷಿಪಣಿಗಳನ್ನ ಕೆಲವೇ ನಿಮಿಷಗಳಲ್ಲಿ ನಾಶಪಡಿಸಬಹುದು. ಈ ಆಯುಧವು ಶತ್ರುವನ್ನ ಎಷ್ಟು ವೇಗವಾಗಿ ಹೊಡೆಯುತ್ತದೆ ಅಂದ್ರೆ ಯಾವುದೇ ಟ್ರೆಡಿಷನಲ್ ರಕ್ಷಣಾ ವ್ಯವಸ್ಥೆಯು ಅದನ್ನ ನಿಲ್ಲಿಸೋದಕ್ಕೆ ಅಸಾಧ್ಯವಾಗ್ತದೆ. ಈ ತಂತ್ರಜ್ಞಾನದ ಮತ್ತೊಂದು ವಿಶೇಷತೆ ಅಂದ್ರೆ ಇದನ್ನ ಅನೇಕ ರೀತಿಯ ಕಾರ್ಯಾಚರಣೆಗಳಲ್ಲಿ ಬಳಸಬಹುದು. ಅದು ಇಂಟರ್ಸೆಪ್ಟ್ ಮಿಸೈಲ್ಗಳ ರೂಪದಲ್ಲಿ ಶತ್ರು ಗುರಿಗಳನ್ನ ಗುರಿಯಾಗಿಸುವುದಾಗ್ಲಿ ಅಥವಾ ವಾಯು ರಕ್ಷಣೆಗಾಗಿ ಆಗಲಿ ಈ ರೈಲ್ ಗನ್ಗಳು ಎಲ್ಲಾ ರೀತಿಯ ಸಂದರ್ಭಗಳಲ್ಲಿ ಪರಿಣಾಮಕಾರಿ ಆಯುಧವೆಂದು ಸಾಬೀತುಪಡಿಸಬಹುದು. ಈ ಆಯುಧವು ಅತಿ ಹೆಚ್ಚಿನ ವೇಗದಲ್ಲಿ ಕಾರ್ಯನಿರ್ವಹಿಸುವುದಲ್ಲದೆ ಭಾರತದ ವಾಯು ಮತ್ತು ನೌಕಾ ಭದ್ರತೆಯನ್ನ ಇದು ಇನ್ನಷ್ಟು ಬಲಪಡಿಸುತ್ತದೆ. ಯಾಕಂದ್ರೆ ಇದು ಕೇವಲ ವಿದ್ಯುತ್ ಶಕ್ತಿಯಿಂದ ಅಷ್ಟೇ ಕಾರ್ಯನಿರ್ವಹಿಸುತ್ತದೆ. ಇದಕ್ಕೆ ಮದ್ದು ಗುಂಡುಗಳ ಅಗತ್ಯನೇ ಇಲ್ಲ. ಇದು ಅಗ್ಗವಾಗಿದ್ದು ದೀರ್ಘಕಾಲದವರೆಗೆ ಉಪಯುಕ್ತವಾಗಿರಲಿದೆ. ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಲ್ಲಿ ಇದನ್ನು ಸುಲಭವಾಗಿ ನಿಯೋಜಿಸಬಹುದು. ಇದು ನಮ್ಮ ಕಡಲ ಭದ್ರತೆಯನ್ನ ಇನ್ನಷ್ಟು ಬಲಪಡಿಸುವುದಲ್ಲದೆ ಭವಿಷ್ಯದಲ್ಲಿ ಇದನ್ನ ಆಂಟಿ ಸ್ಯಾಟಲೈಟ್ ವೆಪನ್ ಆಗಿಯೂ ಬಳಸಬಹುದು. ಹಾಗೂ ಇದು ಭಾರತದ ಬಾಹ್ಯಾಕಾಶ ಭದ್ರತೆಯನ್ನು ಕೂಡ ಬಲಪಡಿಸುತ್ತದೆ. ಸೊ ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ ಇದು ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನವೇ ಅನ್ನೋದು. ಸೊ ನೋಡಿ, ಇವತ್ತಿಗೆ ಇದರಲ್ಲಿ 70% ರಷ್ಟು ಸ್ವದೇಶಿ ಭಾಗಗಳನ್ನ ಬಳಸಲಾಗುತ್ತಿದೆ ಹಾಗೂ ಉಳಿದ 30% ರಷ್ಟು ಕೆಲಸ ನಮ್ಮ ಪ್ರಯೋಗಾಲಯದಲ್ಲಿ ನಡೀತಾ ಇದೆ ಅನ್ನೋದನ್ನ ತಿಳಿದು ನೀವು ಸಂತೋಷ ಪಡಬಹುದು. ಶೀಘ್ರದಲ್ಲಿ ಸಂಪೂರ್ಣವಾಗಿ ಇದು ಭಾರತದಲ್ಲಿಯೇ ತಯಾರಿಸಲ್ಪಡ್ತದೆ. ಇದಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಭಾರತವು ಈ ತಂತ್ರಜ್ಞಾನವನ್ನ ರಫ್ತು ಮಾಡೋದಕ್ಕೂ ಕೂಡ ಸಾಧ್ಯವಾಗಬಹುದು.
ಹಾಗೂ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಬಯಸುವ ಅನೇಕ ದೇಶಗಳಿಗೆ ಇದು ಆಕರ್ಷಕ ಆಯ್ಕೆ ಆಗಬಹುದು. ಹಾಗಾಗಿ ಇದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಕೇವಲ ಬಲಪಡಿಸುವುದಲ್ಲದೆ ಆರ್ಥಿಕ ಪ್ರಯೋಜನಗಳನ್ನು ಕೂಡ ಕೊಡಲಿದೆ. ಭವಿಷ್ಯದ ಯುದ್ಧಗಳಲ್ಲಿ ಈ ತಂತ್ರಜ್ಞಾನವು ಭಾರತವನ್ನ ಅಜೇಯವಾಗಿಸುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಅಸಾಧಾರಣ ವೇಗ ಮತ್ತು ಶಕ್ತಿಯಿಂದಾಗಿ ಶತ್ರುಗಳಿಗೆ ಈ ದಾಳಿಯಿಂದ ತಪ್ಪಿಸಿಕೊಳ್ಳಲು ಯಾವುದೇ ಅವಕಾಶವಿರುವುದಿಲ್ಲ. ಟ್ರೆಡಿಷನಲ್ ಡಿಫೆನ್ಸ್ ಸಿಸ್ಟಮ್ಗಳು ಈ ವೇಗದಲ್ಲಿ ಹಾರಿಸಲಾದ ಶೆಲ್ಗಳನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಭಾರತದ ಭದ್ರತೆಯನ್ನು ಇದು ಅಭೇದ್ಯವಾಗಿಸುವುದಲ್ಲದೆ ಈ ಆಯುಧವು ಶತ್ರುಗಳ ರಕ್ಷಣಾ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಾಶ ಮಾಡುವ ಸಾಮರ್ಥ್ಯವನ್ನ ಹೊಂದಿರಲಿದೆ. ಯಾಕಂದ್ರೆ ಇದರ ಹೈ ಎನರ್ಜಿ ಪ್ರೊಜೆಕ್ಟೈಲ್ ಸಿಸ್ಟಮು ಯಾವುದೇ ಆರ್ಮರ್ಡ್ ವೆಹಿಕಲ್ಸ್, ಹಡಗು ಅಥವಾ ಮಿಸೈಲ್ಸ್ ಅನ್ನ ಕಣ್ಣು ಮಿಟುಕಿಸುವುದರೊಳಗೆ ನಾಶ ಮಾಡ್ತದೆ. ಈ ತಂತ್ರಜ್ಞಾನವು ಭಾರತವನ್ನ ವಿಶ್ವದ ಬಲಿಷ್ಠ ರಕ್ಷಣಾ ರಾಷ್ಟ್ರಗಳಲ್ಲಿ ಒಂದನ್ನಾಗಿ ಮಾಡ್ತದೆ. ಯಾಕಂದ್ರೆ ಇದರ ಸಹಾಯದಿಂದ ನಾವು ನಮ್ಮ ಶತ್ರುಗಳನ್ನ ಮುಂಚಿತವಾಗಿಯೇ ಹೊಡೆದುಳಿಸಬಹುದು. ಇದರಿಂದಾಗಿ ಇದು ನಮ್ಮ ಸೈನಿಕರ ಸುರಕ್ಷತೆಯನ್ನು ಸಹ ಖಚಿತಪಡಿಸುತ್ತದೆ. ಸೊ ಗೆಳೆಯರೆ, ಈ ರೈಲ್ ಗನ್ ಭಾರತದ ಭದ್ರತೆಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ತದೆ ಅನ್ನೋದನ್ನ ನೀವು ಭಾವಿಸುತ್ತೀರಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.